ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜ್ಯೋತಿರ್ಗಮಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತವರ್ಷಿಣಿ. ಇವತ್ತಿನ ಜ್ಯೋತಿರ್ಗಮಯ ಸಂಚಿಕೆಯಲ್ಲಿ ಎಷ್ಟೋ ಜನರ ಕನಸು ತಮ್ಮದೇ ಆದಂತಹ ಸ್ವಂತ ಮನೆಯನ್ನ ಮಾಡ್ಕೋಬೇಕು, ತಮ್ಮ ಗೂಡನ್ನು ಮಾಡಿಕೊಂಡು ಆರಾಮಾಗಿರಬೇಕು ಅನ್ನೋದಿರುತ್ತೆ. ಆದರೆ ಜಾತಕದಲ್ಲಿ ಅವರ ಹೆಸರಲ್ಲಿ ಸ್ವಂತ ಮನೆಯ ಅಥವಾ ಮನೆ ಮಾಡ್ಕೊಳ್ಳೋದು, ಸೈಟ್ ಕೊಂಡ್ಕೊಳ್ಳೋ ಈ ಯೋಗ ಇದೆಯಾ? ಇದನ್ನು ತಿಳ್ಕೊಳ್ಳೋದು ಹೇಗೆ? ಅಕಸ್ಮಾತ್ ಇದ್ದು ಅಡೆತಡೆಗಳಿದೆ ಅಂತಂದರೆ ಅದನ್ನು ಬಗೆಹರಿಸ್ಕೊಳ್ಳೋದು ಹೇಗೆ? ಪರಿಹಾರಗಳೇನು? ಇನ್ನು ಬೇಗ ಸ್ವಂತ ಮನೆ ಮಾಡ್ಕೋಬೇಕು, ಬೇಗ ಮನೆ ಭಾಗ್ಯ ಒಲಿಬೇಕು ಅಂತಂದಾಗ ಏನು ಮಾಡಬೇಕಾಗತ್ತೆ? ಮನೆ ಇದ್ದು ಸೌಖ್ಯವನ್ನು ಕಾಪಾಡ್ಕೋಬೇಕು ಅಂತಿದ್ರೆ ಆಗ ಏನು ಮಾಡಬೇಕು? ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳ್ಕೊಳ್ತಾ ಹೋಗೋಣ. ತಿಳಿಸ್ಲಿಕ್ಕೆ ಬೆಂಗಳೂರಿನ ಶ್ರೀ ಮುಕ್ತಿನಾಗ ಕ್ಷೇತ್ರದ ಧರ್ಮಾಧಿಕಾರಿಗಳು ಗುರುಮಾತಾ ವೈದ್ಯ ವಿಶಾರದೆ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅವರಿದ್ದಾರೆ. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಅಮ್ಮ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ತೆ ಅಮ್ಮ, ಈಗ ಎಷ್ಟೋ ಬಾರಿ ಏನಾಗುತ್ತೆ ಅಂದರೆ ಸೈಟ್ ಇರುತ್ತೆ, ಮನೆ ಕಟ್ಕೊಳ್ಳಿಕ್ಕೆ ಆಗ್ತಾ ಇರಲ್ಲ, ಏನೋ ಒಂದಷ್ಟು ಅಡೆತಡೆಗಳು ಬರ್ತಾನೆ ಇರುತ್ತೆ. ಇನ್ನೂ ಕೆಲವರು ದುಡ್ಡಿಟ್ಕೊಂಡಿರ್ತಾರೆ, ಕೊಂಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಿರ್ತಾರೆ, ಬಟ್ ಆಗೋದಿಲ್ಲ. ಈ ರೀತಿ ಮನೆ ಇದ್ದು ಅಲ್ಲಿ ಬೇರೆ ಬೇರೆ ಪ್ರಾಬ್ಲಮ್ಸ್ ಬರೋದು, ಈ ಥರ ನಾನಾ ಸಮಸ್ಯೆಗಳು ಎದುರಾಗುತ್ತೆ ಅಮ್ಮ. ಗೃಹ ಸೌಖ್ಯ ಅಂತ ಬಂದಾಗ ಆ ವಿಚಾರದಲ್ಲಿ ಏನು ಮಾಡಬೇಕಾಗತ್ತೆ? ಜಾತಕದಲ್ಲಿ ನನ್ನ ಹೆಸರಲ್ಲಿ ಮನೆ ತಗೊಳ್ಳೋ ಯೋಗ ನನಗಿದೆಯಾ, ಮನೆ ಮಾಡ್ಕೊಳ್ಳೋ ಯೋಗ ನನಗಿದೆಯಾ ಅಂತ ನಾವು ಹೇಗೆ ತಿಳ್ಕೊಬೇಕಾಗತ್ತೆ? ಓಂ ಶ್ರೀ ಮುಕ್ತಿನಾಗಾಯ ನಮಃ. ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್. ಮನೆ ಮಾಡ್ಕೊಳ್ಬೇಕು, ಮನೆ ಸ್ವಂತ ಮನೆ ಆಗಬೇಕು, ನಾವು ಒಂದು ನಿವೇಶನ ಖರೀದಿ ಮಾಡಬೇಕು, ಈ ರೀತಿ ಅವರವರದ್ದೇ ಆದಂತಹ ಕನಸುಗಳು ಬೇಕಾದಷ್ಟಿರುತ್ತೆ. ಈ ರೀತಿ ಪ್ರಶ್ನೆಗಳನ್ನು ಹೊತ್ತು ಬರ್ತಕ್ಕಂಥವ್ರು ಕೂಡ ತುಂಬ ಜನ ಇರ್ತಾರೆ. ಅವರು ಕೇಳುವಾಗ ಅದನ್ನೇ ಕೇಳೋದು, ನಮ್ಮ ಜೀವನದಲ್ಲೇ ನಾವು ಸ್ವಂತ ಮನೆ ಮಾಡ್ಕೊಳ್ಳೋ ಯೋಗ ಇದೆಯಾ ನಮಗೆ ಅಂತ ಕೇಳುವಂಥದ್ದು. ಹಾಗಾಗಿ ಈ ವಿಚಾರವಾಗಿ ನಾವು ಹಿಂದಿನ ಸಂಚಿಕೆಯಿಂದ ಮಾತನಾಡೋದಕ್ಕೆ ಶುರು ಮಾಡಿದ್ವಿ. ಇನ್ನೂ ಹಲವಾರು ಸಂಚಿಕೆಗಳನ್ನು ನೋಡಿದಾಗ ಸಂಪೂರ್ಣವಾಗಿ ಒಂದು ಹೇಗಿದ್ದಾಗ ನಮಗೆ ನಮ್ಮ ಜೀವನದಲ್ಲಿ ಸ್ವಂತ ಮನೆ ಮಾಡ್ಕೊಳ್ಳೋಕೆ ಆಗತ್ತೆ ಅನ್ನುವ ವಿಚಾರನ ತಿಳ್ಕೊಳ್ಳೋಕ್ಕೆ ಸಾಧ್ಯವಾಗುವಂಥದ್ದು. ಇದಕ್ಕೆ ನಾವು ಯಾವ್ಯಾವ ಅಂಶಗಳನ್ನು ಗಮನದಲ್ಲಿಟ್ಕೋಬೇಕು ಅನ್ನೋದು ಮೊದಲನೇ ಪ್ರಶ್ನೆ. ನಮ್ಮ ಜಾತಕದಲ್ಲಿ ಈ ಗೃಹ ಸೌಖ್ಯಕ್ಕೆ ಬೇಕಾಗಿರ್ತಕ್ಕಂತಹ ಪೋಷಕ ಗ್ರಹಗಳು ಯಾವುದು ಅಂತ ತಿಳ್ಕೋಬೇಕು. ಆ ಗ್ರಹಗಳು ನಮ್ಮ ಜಾತಕದಲ್ಲಿ ಹೇಗಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳುವಂಥದ್ದು ಪ್ರಪ್ರಥಮವಾಗಿ. ತದನಂತರ ಬರ್ತಕ್ಕಂಥದ್ದು ಪೋಷಕ ಸ್ಥಾನಗಳು. ಈ ಪೋಷಕ ಸ್ಥಾನಗಳು ಯಾವ್ಯಾವ ಸ್ಥಾನದಲ್ಲಿ ಯಾವ ಗ್ರಹಗಳಿರಬೇಕಾಗತ್ತೆ ಅನ್ನುವಂಥದ್ದನ್ನು ತಿಳ್ಕೊಳ್ತಕ್ಕಂಥದ್ದು. ತದನಂತರದಲ್ಲಿ ಬರ್ತಕ್ಕಂಥದ್ದು ಪೋಷಕ ಲಗ್ನಗಳು. ಗೃಹ ಸೌಖ್ಯಕ್ಕೆ ಬೇಕಾಗುವಂತಹ ಪೋಷಕ ಲಗ್ನಗಳು ಯಾವುದು, ಗೃಹ ಸೌಖ್ಯಕ್ಕೆ ಬೇಕಾಗಿರ್ತಕ್ಕಂತಹ ಪೋಷಕ ರಾಶಿಗಳು ಯಾವುದು, ಶುಭಾಶುಭ ಯೋಗಗಳು ನಮ್ಮ ಜಾತಕದಲ್ಲಿ ಇದೆಯಾ ಇಲ್ವಾ ಅಂತ ತಿಳ್ಕೊಳ್ಳುವಂಥದ್ದು. ಅದಕ್ಕೆ ತಕ್ಕನ ಹಾಗೆಯೇ ಅದಕ್ಕೆ ಪೂರಕವಾಗಿರ್ತಕ್ಕಂತಹ ಮಹರ್ದಶೆಗಳು ಮತ್ತು ಅಂತರ್ದಶೆಗಳು, ಇಷ್ಟೆಲ್ಲ ಅಂಶಗಳನ್ನು ಗಮನಿಸಿ ನೋಡಿದಾಗ ಒಬ್ಬರ ಜಾತಕದಲ್ಲಿ ಇವರ ಜೀವನದಲ್ಲಿ ಸ್ವಂತ ಮನೆಯನ್ನು ಮಾಡಿಕೊಳ್ಳುವಂತಹ ಯೋಗ ಇದೆಯಾ ಇಲ್ವಾ, ಮಾಡಿಕೊಂಡ್ರು ಯಾವಾಗ ಮಾಡಿಕೊಳ್ಬಹುದು, ಇದೆಲ್ಲ ಒಂದಷ್ಟು ಲೆಕ್ಕಾಚಾರದಲ್ಲಿ ನೋಡ್ತಕ್ಕಂಥದ್ದು ಜಾತಕದ ಪರಿಶೀಲನೆಯಿಂದ ಗೊತ್ತಾಗುವಂಥದ್ದು. ಇದರಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಪ್ರಪ್ರಥಮವಾಗಿ ನೋಡ್ತಕ್ಕಂಥದ್ದು ಯಾವುದು ಅಂದರೆ ಪೋಷಕ ಗ್ರಹಗಳು ಯಾವುದು ಅನ್ನೋದನ್ನು ಮೊದಲು ಅರ್ಥ ಮಾಡ್ಕೋಬೇಕು. ಯಾವುದೇ ಜಾತಕವನ್ನು ಯಾರು ಮನೆ ಅಂತ ಅನ್ನುವ ಪ್ರಶ್ನೆಯನ್ನು ಮುಂದಿಟ್ಟಾಗ ಮೊದಲು ನೋಡುವಂಥದ್ದು ಗ್ರಹಗಳು. ಈ ಪೋಷಕ ಗ್ರಹಗಳು ಅತ್ಯಂತ ಪ್ರಮುಖವಾದದ್ದು ಯಾವುದು ಅಂದರೆ ಚಂದ್ರ. ಯಾರ ಜಾತಕದಲ್ಲಿ ಚಂದ್ರ ಬಹಳ ಉತ್ತಮವಾದ ಸ್ಥಾನದಲ್ಲಿರ್ತಾನೆ, ಬಲಾಢ್ಯನಾಗಿರ್ತಾನೆ, ಅಂಥವ್ರಿಗೆ ಸ್ವಂತ ಮನೆ ಅನ್ನೋದು ಕನಸಲ್ವೇ ಅಲ್ಲ, ತುಂಬ ಸುಲಭವಾಗಿ ಮನೆಯನ್ನು ಅವರು ಕಟ್ಟುವ ಯೋಗ ಅವ್ರ ಭಾಗಕ್ಕೆ ಇದ್ದೇ ಇರುತ್ತೆ. ತದನಂತರದಲ್ಲಿ ಬರ್ತಕ್ಕಂತಹ ಗ್ರಹ ಅಂದರೆ ಶುಕ್ರ ಗ್ರಹ ಯಾರ ಜಾತಕದಲ್ಲಿ ಒಳ್ಳೆಯ ಸ್ಥಾನದಲ್ಲಿರ್ತಾನೆ ಮತ್ತು ಬಲಾಢ್ಯನಾಗಿರ್ತಾನೆ, ಅಂಥವ್ರ ಜೀವನದಲ್ಲಂತೂ ಕೂಡ ಕೇವಲ ಮನೆ ಮಾಡ್ಕೊಳ್ಳೋದಷ್ಟೇ ಅಲ್ಲ, ಈಗ ಕಾಲಕ್ಕೆ ತಕ್ಕನಾಗೆ ಇರತಕ್ಕಂತಹ ಸುಸಜ್ಜಿತವಾದ ವ್ಯವಸ್ಥಿತವಾದ ಮನೆ ಇರತಕ್ಕಂಥದ್ದು ಅವರ ಪಾಲಿಗೆ ಬಹಳ ಸುಲಭವಾಗಿ ಹೋಗುತ್ತೆ, ಸರಳವಾಗಿ ಹೋಗುತ್ತೆ. ಮನೆ ಬರೀ ಕಟ್ಟಿದ್ರೆ ಸಾಕಾಗಲ್ಲ, ಆ ಮನೆಯಲ್ಲಿ ನಮಗೆ ಬೇಕಾಗುವಂತಹ ಎಲ್ಲ ಸವಲತ್ತುಗಳು ಇರೋದು ಕೂಡ ತುಂಬ ಮುಖ್ಯ ಆಗತ್ತೆ. ಅದೆಲ್ಲವನ್ನು ಪಡೆಯುವಂತಹ ಯೋಗ ಇಂಥವರ ಪಾಲಿಗೆ ಬರುತ್ತೆ. ತದನಂತರದಲ್ಲಿ ಬರ್ತಕ್ಕಂತಹ ಗ್ರಹ ಅಂದರೆ ಗುರು.
ಯಾರ ಜಾತಕದಲ್ಲಿ ಗುರುವಿನ ಬಲಾಬಲಗಳು ಚೆನ್ನಾಗಿರುತ್ತೆ, ಬಲಾಢ್ಯನಾಗಿರ್ತಾನೆ, ಉತ್ತಮ ಸ್ಥಾನದಲ್ಲಿರ್ತಾನೆ, ಇವನ್ನ ನೋಡಿದಾಗ ನಮಗೆ ಜಾತಕದಲ್ಲಿ ಇವರಿಗೆ ಪಾಲಿಗೆ ಮನೆ ಅನ್ನೋದು ಕನಸೋ ನನಸೋ ಅನ್ನೋದು ಗೊತ್ತಾಗಿ ಹೋಗುತ್ತೆ. ಹಾಗಾಗಿ ಚಂದ್ರ, ಶುಕ್ರ ಮತ್ತು ಗುರು ಈ 3 ಗ್ರಹಗಳನ್ನು ನಾವು ಪ್ರಮುಖವಾಗಿ ಗಮನಿಸ್ತಕ್ಕಂಥದ್ದು. ಹಾಗಂತ ಇವು 3 ಗ್ರಹ ಅಲ್ಲ, ಇನ್ನು ಬೇರೆ ಬೇರೆ ಕಾಂಬಿನೇಷನ್ಸ್ ಇರುತ್ತೆ. ಪ್ರಪ್ರಥಮವಾಗಿ ಯೋಚನೆ ಮಾಡುವಾಗ ಈ 3 ಗ್ರಹಗಳು ನಮಗೆ ತುಂಬ ಮುಖ್ಯವಾಗಿ ನಾವು ನೋಡ್ತಕ್ಕಂಥದ್ದು. ಈ 3 ಗ್ರಹಗಳು ಬಲಾಢ್ಯರಾಗಿದ್ದಾಗ, ಈ 3 ಅಲ್ಲದೆ ಇದ್ದರೂ ಯಾವುದಾದರೂ 2 ಗ್ರಹಗಳು ಬಲಾಢ್ಯರಾಗಿದ್ದಾಗ ಅಥವಾ ಕನಿಷ್ಠ 1 ಗ್ರಹವಾದರೂ ಬಲಾಢ್ಯರಾಗಿದ್ದಾಗ ಅದಕ್ಕೆ ತಕ್ಕನಾಗಿರ್ತಕ್ಕಂತಹ ಮನೆಯನ್ನು ಮಾಡಿಕೊಳ್ಳುವಂತಹ ಯೋಗ ಅವರ ಪಾಲಿಗೆ ಸಿಕ್ಕೇ ಸಿಗತ್ತೆ. ಮುಂದೆ ನಾವು ಯೋಚನೆ ಮಾಡುವಾಗ ಈ ಪೋಷಕ ಸ್ಥಾನಗಳು ಯಾವುದು ಅಂತ ನೋಡಬೇಕು. ಮೊದಲು ಗ್ರಹ ಆಯಿತು. ಇವಾಗ ಯಾರ ಜಾತಕದಲ್ಲಿ ಗ್ರಹಕ್ಕೆ ಸಂಬಂಧಪಟ್ಟಂತಹ ಪೋಷಕ ಸ್ಥಾನಗಳು ಯಾವುದು ಅಂತ ನಾವು ಗಮನಿಸಬೇಕಾಗತ್ತೆ. ಪೋಷಕ ಸ್ಥಾನಗಳು ಅಂತ ಬಂದಾಗ ಒಂದು ಲಗ್ನದ ಕುಂಡಲಿಯನ್ನು ತೆಗೆದುಕೊಂಡಾಗ ನಾವು ಲಗ್ನದಿಂದ ಲೆಕ್ಕ ಹಾಕುವಾಗ ಚತುರ್ಥ ಸ್ಥಾನವನ್ನು ಪರಿಗಣಿಸ್ತೀವಿ. ಚತುರ್ಥ ಸ್ಥಾನಾಧಿಪತಿ ಯಾರಾಗಿದ್ದಾನೆ, ಚತುರ್ಥ ಸ್ಥಾನದಲ್ಲಿ ಯಾರಿದ್ದಾರೆ, ಸ್ಥಾನಾಧಿಪತಿಯೇ ಬೇರೆ, ಸ್ಥಾನದಲ್ಲಿರ್ತಕ್ಕಂತಹ ಗ್ರಹವೇ ಬೇರೆ, ಎರಡನ್ನೂ ನಾವು ಲೆಕ್ಕ ನೋಡಬೇಕಾಗತ್ತೆ. ಯಾರು ಬಲವಾಗಿದ್ದಾರೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಚತುರ್ಥ ಸ್ಥಾನವನ್ನು ನಾವು ಒಂದು ಮನೆ ಅಂತ ನೋಡುವಾಗ ಪ್ರಮುಖವಾಗಿ ಪರಿಗಣಿಸ್ತಕ್ಕಂತಹ ಸ್ಥಾನವಾಗಿರುತ್ತೆ. ಈ ಸ್ಥಾನದಲ್ಲಿ ಯಾರಿದ್ದಾರೆ ಅನ್ನೋದರ ಮೇಲೆ ಇವರು ಸ್ವಂತ ಮನೆ ಮಾಡಿಕೊಳ್ಳುವ ಯೋಗ ಇದೆಯಾ ಇಲ್ವಾ ಅನ್ನೋದು ತುಂಬ ಸುಲಭವಾಗಿ ನಿರ್ಧಾರವನ್ನು ಮಾಡೋದಕ್ಕೆ ಅವಕಾಶ ಆಗ್ತಕ್ಕಂಥದ್ದು. ತದನಂತರದಲ್ಲಿ ಬರ್ತಕ್ಕಂಥದ್ದು ಈ ಚತುರ್ಥ ಸ್ಥಾನದಿಂದ ಲೆಕ್ಕ ಮಾಡುವಾಗ ಸಪ್ತಮ ಸ್ಥಾನ ಅಂದರೆ ಅದು ದಶಮ ಸ್ಥಾನವಾಗಿ ಹೋಗುತ್ತೆ. ದಶಮ ಸ್ಥಾನದಲ್ಲಿ ಯಾರಿದ್ದಾರೆ, ದಶಮ ಸ್ಥಾನಾಧಿಪತಿ ಯಾರಾಗಿದ್ದಾನೆ ಇದನ್ನು ಕೂಡ ನಾವು ನೋಡಬೇಕಾಗತ್ತೆ. ಯಾಕೆ ಅಂದರೆ ಈ ಚತುರ್ಥ ಸ್ಥಾನದ ನೇರ ದೃಷ್ಟಿ ದಶಮದ ಮೇಲೆ ಬೀಳುತ್ತೆ. ಹಾಗಾಗಿ ದಶಮ ಸ್ಥಾನವನ್ನು ಕೂಡ ನಾವು ಪರಿಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ಹಾಗಾಗಿ ಇದನ್ನು ಕೂಡ ನಾವು ಲೆಕ್ಕಾಚಾರವಾಗಿ ತೆಗೆದುಕೊಂಡಾಗ ಇವರಿಗೆ ಸ್ವಂತ ಮನೆಯ ಯೋಗ ಇದೆಯಾ ಇಲ್ವಾ ಅನ್ನುವಂಥದ್ದು ಗೊತ್ತಾಗುವಂಥದ್ದು. ತದನಂತರದಲ್ಲಿ ಬರ್ತಕ್ಕಂಥದ್ದು ಈ ಮನೆ ಇದ್ದರೂ ಕೂಡ ಕೆಲವರಿಗೆ ಭೋಗ ಭಾಗ್ಯವನ್ನು ಭೋಗಿಸುವಂತಹ ಭಾಗ್ಯವೂ ಬೇಕಾಗತ್ತೆ. ಹಾಗಾಗಿ ಭಾಗ್ಯಸ್ಥಾನವನ್ನು ಕೂಡ ನಾವು ಲೆಕ್ಕಾಚಾರಕ್ಕೆ ತೆಗೆದುಕೊಳ್ಬೇಕಾಗತ್ತೆ. ಅಲ್ಲಿಗೆ ಕಾಲಿದೆಯಾ? ಹಾಂ, ಕಂಟಿನ್ಯೂ ಮಾಡೋರಂತೆ. ಒಂದು ಕಾಲರ್ ಇದ್ದಾರೆ, ಮಾತಾಡಿಸ್ಬಿಡೋಣ. ಶಾಂತಿ ಅಂತ ಚಾಮರಾಜನಗರದಿಂದ. ಶಾಂತಿ ಅವರೇ ನಮಸ್ಕಾರ. ನಮಸ್ಕಾರ. ಅಮ್ಮ ಇದ್ದಾರೆ, ಗುರುಮಾತಾ ಇದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ಅಮ್ಮ ನಮಸ್ಕಾರ. ನಮಸ್ತೆ ಅಮ್ಮ, ಹೇಳಿ. ನಮ್ಮ ಹುಡುಗನಿಗೆ ಮದುವೆದೇ ಸೆಟ್ ಆಯ್ತಾ ಇಲ್ಲ, ಹುಡುಗಿ ಎಲ್ಲೂ. ಏನು ಮಾಡ್ತಾ ಇದ್ದಾರೆ ಮಗ? ಮಾಸ್ಟ್ರು. ಡಾಕ್ಟ್ರು? ಮಾಸ್ಟ್ರು ಮಾಸ್ಟ್ರು ಮಾಸ್ಟರ್. ಮಾಸ್ಟ್ರು. ಮಾಸ್ಟ್ರು ಸ್ಕೂಲಲ್ಲ, ಕಾಲೇಜಲ್ಲ, ಟೀಚರ್ ಅಲ್ವಾ? ಟೀಚರ್, ಹೈಸ್ಕೂಲ್ ಟೀಚರು. ಹೈಸ್ಕೂಲ್ ಟೀಚರು. ಮದುವೆ ಸೆಟ್ ಆಗ್ತಾ ಇಲ್ಲ? ಮದುವೆ ಸೆಟ್ ಆಗ್ತಾ ಇಲ್ಲ. ಸುಮಾರು ಯಾವ್ದು 35 ವರ್ಷ 40 ವರ್ಷ ಆಗ್ಬಿಟ್ಟಿದೆ. ಓಹೋ ನೋಡಮ್ಮ, ಯಾವಾಗ ಇಷ್ಟು 32 ವಯಸ್ಸು ದಾಟಿದ ನಂತರವೂ ಮದುವೆ ನಿಶ್ಚಯ ಆಗ್ತಾ ಇಲ್ಲ ಅಂದಾಗ ಸ್ವಲ್ಪ ದೋಷಗಳು ಪ್ರಬಲವಾಗಿಯೇ ಇರುತ್ತೆ. ಹಾಗಾಗಿ ದೋಷಗಳನ್ನು ಪರಿಹಾರ ಮಾಡ್ಕೋಬೇಕು. ಎಷ್ಟೋ ಜನ ಹೇಳ್ತಾ ಇರ್ತಾರೆ ಗುರುಬಲ ಬಂದಾಗ ಮದುವೆ ಆಗತ್ತೆ ಅಂತ. ಇದ್ರವರೆಗೆ ಅವ್ರಿಗೆ ಸಾಕಷ್ಟು ಬಾರಿ ಗುರುಬಲ ಬಂದು ಹೋಗಿ ಆಯಿತು, ಆದರೂ ಕೂಡ ಮದುವೆ ನಿಶ್ಚಯ ಆಗ್ತಾ ಇಲ್ಲ. ಹೇಳಿ. ಬಂದು ಹೋಗ್ತಾರೆ. ಅದೇ ಹೇಳ್ತಾ ಇದ್ದೀನಿ ನಾನು. ಗುರುಬಲ ಬಂದಾಗೆಲ್ಲ ಮದುವೆ ಅಷ್ಟು ಸುಲಭವಾಗಿ ಆಗಲ್ಲ. ಗುರುಬಲ ಬರ್ತಾನೆ ಇರುತ್ತೆ, ಹೋಗ್ತಾನೆ ಇರುತ್ತೆ. ಆದರೂ ಕೂಡ 35 ವರ್ಷ ದಾಟಿದೆ ಅಂದರೂ ಮದುವೆ ಆಗ್ತಾ ಇಲ್ಲ ಅಂದಾಗ ಜಾತಕದಲ್ಲಿ ಕೆಲವೊಂದು ಪ್ರಬಲವಾದಂತಹ ದೋಷಗಳಿರುತ್ತೆ. ಅಂತಹ ದೋಷವನ್ನು ನಿವಾರಣೆ ಮಾಡಿಕೊಂಡಾಗ ಮಾತ್ರವೇ ಸುಲಭವಾಗಿ ಮದುವೆ ಆಗೋದಕ್ಕೆ ಸಾಧ್ಯವಾಗ್ತಕ್ಕಂಥದ್ದು. ತಾವು ಒಂದು ಕೆಲಸ ಮಾಡಿ, ಅವರನ್ನು ಕರ್ಕೊಂಡಾರು ಬನ್ನಿ, ಅಥವಾ ತಂದೆ ತಾಯಿ ಬಂದರೂ ಸಾಕು, ಬಂದು ಮುಕ್ತಿನಾಗ ಕ್ಷೇತ್ರದಲ್ಲಿ ಒಂದು ಸರ್ಪಶಾಂತಿ ಅಂತ ಮಾಡ್ತೀವಿ. ಇದರಲ್ಲಿ ರಾಹುವಿಗೆ ಸಂಬಂಧಪಟ್ಟಂಥದ್ದು, ಕುಜನಿಗೆ ಸಂಬಂಧಪಟ್ಟಂಥದ್ದು ಎರಡೂ ದೋಷವು ನಿವಾರಣೆ ಆಗುತ್ತೆ. ಅದನ್ನು ಮಾಡಿದಾಗ ನಿಮಗೆ 3 ತಿಂಗಳೊಳಗೆ ಮದುವೆ ನಿಶ್ಚಯ ಆಗುವಂತಹ ಸಾಧ್ಯತೆ ಇರುತ್ತೆ. ಒಮ್ಮೆ ಬಂದು ನೀವು ಅಲ್ಲಿ ಆ ಕಾರ್ಯವನ್ನು ಮಾಡ್ಕೊಳ್ಳಿಮ್ಮ, ಒಳ್ಳೆಯದಾಗಲಿ.
ಧನ್ಯವಾದ ಶಾಂತಿ ಅವರೇ ಕರೆ ಮಾಡಿದ್ದಕ್ಕೆ. ಅಮ್ಮ ಹೇಳ್ದಾಗೆ ಕ್ಷೇತ್ರಕ್ಕೆ ವಿಸಿಟ್ ಮಾಡಿ ಈ ಒಂದು ಪೂಜೆಯಲ್ಲಿ ನೀವು ಭಾಗಿಯಾಗಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಅಪಾಯಿಂಟ್ಮೆಂಟ್ಗಾಗಿ ಸಂಪರ್ಕಿಸಿ ಅಂತ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಆ ನಂಬರಿಗೆ ಕರೆ ಮಾಡಿ. ನಾನು ಒಂದ್ಸರಿ ನಂಬರ್ ಕೂಡ ಹೇಳ್ತೀನಿ, ಆದರೆ ಬರ್ಕೊಳ್ಳಿ. 9535383921. ಸ್ಕ್ರೀನ್ ಮೇಲೂ ಕೂಡ ನಂಬರ್ ಹೋಗ್ತಾ ಇದೆ. ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳಿ. ನೇರವಾಗಿ ನೀವು ಪೂಜೆಯಲ್ಲಿ ಭಾಗಿಯಾಗಬಹುದು. ಯಾವ ದಿನ ಪೂಜೆ ಇರುತ್ತೆ, ಯಾವ ರೀತಿ ಪ್ರಿಪ್ರೇಷನ್ಸ್ ಬೇಕು, ಇದೆಲ್ಲವನ್ನು ಕೂಡ ನಿಮಗೆ ತಿಳಿಸ್ತಾರೆ. ಹಾಂ, ನೀವು ಹೇಳ್ತಾ ಇದ್ರಿ ಈಗ ಮನೆ ಇದ್ದು ಸಮಸ್ಯೆಗಳಾಗ್ತಾ ಇರುತ್ತೆ, ಹಾಗೆ ಏನು ಮಾಡಬೇಕು, ಏನಕ್ಕೆ ಆಗ್ತಿರುತ್ತೆ ಆ ರೀತಿ ಅಂತ, ಅದನ್ನು ಮುಂದುವರ್ಸೋದಾದ್ರೆ ಅದೇ ನಾವು ಸ್ಥಾನದ ಬಗ್ಗೆ ಮಾತನಾಡ್ತಾ ಇದ್ದೆ. ಯಾವ ಯಾವ ಸ್ಥಾನದಲ್ಲಿದ್ದಾಗ ಹೇಗಾಗತ್ತೆ ಅನ್ನೋದು. ಹಾಗಾಗಿ ಕೆಲವೊಮ್ಮೆ ಮನೆ ಇದ್ದರೂ ಕೂಡ ಅದರಲ್ಲಿ ಅನುಭವಿಸುವಂತಹ ಯೋಗ ಇರಲ್ಲ. ಎಷ್ಟೋ ಜನ ಸ್ವಂತ ಮನೆ ಇರುತ್ತೆ, ಬಾಡಿಗೆ ಮನೇಲಿ ವಾಸ ಮಾಡ್ತಾ ಇರ್ತಾರೆ. ಇನ್ನು ಕೆಲವರು ಸ್ವಂತ ಮನೆಯಲ್ಲಿ ಏನೋ ಸಮಸ್ಯೆಗಳಾಯಿತು, ನಮಗೆ ಸರಿ ಹೋಗಲಿಲ್ಲ ಅಂತ ಹೇಳಿ ಇನ್ಯಾವುದೋ ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಈ ರೀತಿ ಅವರವ್ರದ್ದೇ ಆದಂತಹ ಸಂಕಷ್ಟಗಳು ಬೇಕಾದಷ್ಟಿರುತ್ತೆ. ಹಾಗಾಗಿ ಇಂತಹ ಪರಿಸ್ಥಿತಿ ಇದ್ದಾಗ ನಾವು ನೋಡ್ತಕ್ಕಂತಹ ಸ್ಥಾನ ಭಾಗ್ಯಸ್ಥಾನವನ್ನು ನೋಡಬೇಕಾಗತ್ತೆ. ಭಾಗ್ಯಸ್ಥಾನ ಬಲವಾಗಿದ್ದಾಗ ಅವರಿಗೆ ಭೋಗಿಸುವಂತಹ ಯೋಗವು ಬರೋದಕ್ಕೆ ಸಾಧ್ಯವಾಗತ್ತೆ. ಹಾಗಾಗಿ ನಾವು ಸ್ಥಾನಬಲವನ್ನು ನೋಡುವಾಗ ಚತುರ್ಥ ಸ್ಥಾನವನ್ನು ನೋಡಬೇಕು, ದಶಮ ಸ್ಥಾನವನ್ನು ನೋಡಬೇಕು, ತದನಂತರದಲ್ಲಿ ಭಾಗ್ಯಸ್ಥಾನವನ್ನು ನೋಡಬೇಕು. ಇವು ಮೂರರಲ್ಲಿ ಯಾವುದೊಂದು ಬಲವಾಗಿದ್ದರೂ ಕೂಡ ಸ್ವಂತ ಮನೆಯ ಯೋಗವೂ ಇರುತ್ತೆ, ಅಥವಾ ಸ್ವಂತ ಮನೆಯನ್ನು ಖರೀದಿ ಮಾಡುವಂತಹ ಯೋಗ ಕೂಡ ಅವರಿಗೆ ಸುಲಭವಾಗಿ ಒದಗಿ ಬರೋದಕ್ಕೆ ಸಾಧ್ಯವಾಗುತ್ತೆ. ಓಕೆ ಮಾ, ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತಾಡ್ಸೋಣ. ಬೆಂಗಳೂರಿಂದ ಮೋಹನ್ ಅಂತ. ಮೋಹನ್ ಅವರೇ ನಮಸ್ತೆ. ನಮಸ್ತೆ. ಗುರುಮಾತಾ ಇದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ಆಗ್ಲಿ. ನಮಸ್ತೆ ಗುರುಮಾತಾ ಅವರಿಗೆ. ನಮಸ್ತೆ, ಹೇಳಿ. ಗುರುಮಾತಾ ಅವರೇ, ಏನಿಲ್ಲ, ನನಗೆ ಮೊದಲನೇದು ನನ್ನ ಅಕ್ಕನ ಮಗನಿಗೆ ಮದುವೆ ಆಗ್ತಾ ಇಲ್ಲ. 35 ವರ್ಷ ದಾಟಿ ಹೋಗಿದ್ದಾನೆ. ಅವನಿಗೆ ಇಲ್ಲಿ ಮುಕ್ತಿನಗರದಲ್ಲಿ ಏನಾದ್ರು ಪೂಜೆ ಕಾರ್ಯ ಮಾಡಿ ಮದುವೆ ಆಗ್ಲಿಕ್ಕೆ ಅನುಕೂಲ ಆಗುತ್ತಾ? ಖಂಡಿತ ಆಗತ್ತೆ. ಮುಕ್ತಿನಾಗ ಕ್ಷೇತ್ರದಲ್ಲಿ ಪೂಜೆ ಮಾಡಿದವರಿಗೆ ಸಹಸ್ರ ಸಂಖ್ಯೆಯಲ್ಲಿ ಮದುವೆಗಳಾಗಿದೆ, ಸಂತಾನಗಳಾಗಿದೆ. ಇದು ಸರ್ಪ ಕ್ಷೇತ್ರ. ಸರ್ಪ ದೋಷ ಇದ್ದಾಗ ಈ ರೀತಿ ಸಮಸ್ಯೆಗಳು ಒದಗಿ ಬರ್ತಕ್ಕಂಥದ್ದು ಸಹಜವಾಗಿರುತ್ತೆ. ಹಾಗಾಗಿ ತಾವು ಒಮ್ಮೆ ಬಂದು ಒಂದು ಸರ್ಪ ಶಾಂತಿಯನ್ನು ಮಾಡ್ಕೊಳ್ಳಿ. ಯಾವಾಗ ನಾನು ಆಗಲೇ ಹೇಳ್ತಾ ಇದ್ದೆ, 32 ವರ್ಷ ದಾಟಿದ್ರೂ ಮದುವೆ ಆಗ್ತಾ ಇಲ್ಲ ಅಂತಂದರೆ ಜಾತಕದಲ್ಲಿ ಒಂದು ಪ್ರಬಲವಾದ ದೋಷ ಇದ್ದೇ ಇರುತ್ತೆ. ಹಾಗಾಗಿ ನೀವು ಸರ್ಪಶಾಂತಿಯನ್ನು ಮಾಡಿದಾಗ ಇದರಲ್ಲಿ ರಾಹುಕೇತು ಪ್ರಧಾನವಾಗಿರ್ತಕ್ಕಂಥ ಸರ್ಪಶಾಂತಿಯೂ ಆಗುತ್ತೆ, ಕುಜ ದೋಷದ ನಿವಾರಣೆಯೂ ಆಗುತ್ತೆ. ಹಾಗಾಗಿ ಶೀಘ್ರವಾಗಿ ಮದುವೆ ನಿಶ್ಚಯ ಆಗೋದಕ್ಕೆ ಸಾಧ್ಯವಾಗುತ್ತೆ. ಈಗ ಹತ್ತಿರದಲ್ಲಿ 9ನೇ ತಾರೀಕಿದೆ ಸರ್ಪಶಾಂತಿ, ಅದರಲ್ಲಿ ಕೂಡ ತಾವು ಭಾಗವಹಿಸಬಹುದು. ಅದನ್ನು ನೀವು ಕರೆ ಮಾಡಿ ವಿವರವನ್ನು ಪಡ್ಕೊಂಡು ಆ ಕಾರ್ಯಕ್ರಮದಲ್ಲಿ ಬಂದಾಗ ಅಲ್ಲಿ ಕೂತಾಗ ನಿಮ್ಮದು ಯಾವುದು ಪ್ರಬಲವಾದ ಒಂದು ಸಮಸ್ಯೆ ಇರುತ್ತೆ ಅದನ್ನು ಪ್ರಾರ್ಥನೆ ಮಾಡಿ. ಆ ದಿವಸ ಸಂಕಲ್ಪದಲ್ಲಿ ನಿಮ್ಮ ಏನು ಪ್ರಾರ್ಥನೆ ಮಾಡ್ತೀರಾ ಅದು 9 ರಿಂದ 90 ದಿವಸದ ಒಳಗೆ ಈಡೇರುವಂತಹ ಸಾಧ್ಯತೆ ತುಂಬ ಇರುತ್ತೆ. ಪ್ರಯತ್ನ ಮಾಡಿ. ಮತ್ತೆ ನಮಗೆಲ್ಲಾನು ಫ್ಯಾಮಿಲಿಗೆ ಕಾಳಸರ್ಪ ದೋಷ ಇದೆ ಅಂತ ಹೇಳಿದ್ದಾರೆ. ಅದರಲ್ಲಿ ಅದು ಬರುತ್ತೆ. ಸರ್ಪ ಶಾಂತಿ ಎನ್ನುವಾಗ ಸರ್ಪ ದೋಷಕ್ಕೆ ಸಂಬಂಧಪಟ್ಟಂಥದ್ದು, ಒಂದು ಮನೆಯಲ್ಲಿ ಒಬ್ಬರಿಗೆ ಸರ್ಪ ದೋಷವಿದ್ದಾಗ ಮತ್ತೊಬ್ಬರಿಗೆ ಕಾಳಸರ್ಪ ದೋಷ ಇದ್ದೇ ಇರುತ್ತೆ. ಅದು ಎಲ್ಲ ಒಂದು ರೀತಿಯ ಒಂದಿದ್ದಾಗ ಇನ್ನೊಂದು ಫ್ರೀಯಾಗಿ ಜೊತೆಯಲ್ಲಿ ಬಂದೇ ಬಿಟ್ಟಿರುತ್ತೆ. ಹಾಗಾಗಿ ನಾವು ಅದನ್ನೆಲ್ಲವನ್ನು ಸೇರಿಸಿ ಈ ಸರ್ಪಶಾಂತಿ ಅಂತ ಮಾಡತಕ್ಕಂಥದ್ದು 5 ದಿವಸಗಳ ಕಾರ್ಯಕ್ರಮ. ಅದರ ಬಗ್ಗೆ ವಿವರವನ್ನು ಪಡ್ಕೊಂಡು ತಾವು ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಒಳ್ಳೆಯದಾಗಲಿ. ಅಮ್ಮ ರಾಜಮಾತಮ್ಮ, ಒಂದೇ ಒಂದು ಕೊನೆ ಪ್ರಶ್ನೆ ಹೇಳಿ. ನನ್ನ ತಾಯಿಗೆ ಮೀಸೆ ಬರುತ್ತೆ, ಅದನ್ನ ಏನ್ ಮಾಡ್ಬೇಕು ಅಂತ ಏನಾಗತ್ತೆ? ಮೀಸೆ ಹೆಚ್ಚಾಗಿ ಇದಾಗುತ್ತೆ, ಕಾಣುತ್ತೆ. ಕೂದಲು, ಆ ಕೂದಲು ಅನ್ವಾಂಟೆಡ್ ಹೇರ್. ಹೌದು. ಅದಕ್ಕೆ ನಾನೊಂದು ಪೌಡರ್ ಮಾಡಿದ್ದೀನಿ, ಬಂದು ಕಲೆಕ್ಟ್ ಮಾಡ್ಕೊಳ್ಳಿ. ದೇವಸ್ಥಾನಕ್ಕೆ ಬಂದಾಗ ಕೊಡ್ತೀನಿ. ಅದನ್ನು ನೀರಲ್ಲಿ ಕಲಸಿ ಹಚ್ತಾ ಬಂದರೆ ಕ್ರಮೇಣ ಅದು ಬೆಳವಣಿಗೆ ನಿಂತು ಹೋಗುತ್ತೆ. ಓಕೆ, ಧನ್ಯವಾದ ಮೋಹನ್ ಅವರೇ ಕರೆ ಮಾಡಿದ್ದಕ್ಕೆ. ಸರ್ಪಶಾಂತಿಯಲ್ಲಿ ನೀವು ಭಾಗವಹಿಸಬೇಕು ಅಂದರೆ ಇದೇ 9ನೇ ತಾರೀಕು, ಹತ್ತಿರದ ದಿನಾಂಕ, ಬಹಳ ಹತ್ತಿರದ ದಿನಾಂಕ ಇರುತ್ತೆ. ಸೊ ಪೂಜಾ ವಿವರಗಳು ಬೇಕು ಅಂದರೆ ಅಪಾಯಿಂಟ್ಮೆಂಟ್ಗಾಗಿ ಸಂಪರ್ಕಿಸಿ ಅಂತ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ಸ್ಕ್ರೀನ್ ಮೇಲೆ. ಕರೆ ಮಾಡಿ ಡೀಟೇಲ್ಸ್ ತಗೊಳ್ಳಿ. 9ನೇ ತಾರೀಕು ಭಾಗಿಯಾಗ್ಲಿಕ್ಕೆ ಆಗೋಲ್ಲ, ಸ್ವಲ್ಪ ಸಮಯಾವಕಾಶ ಬೇಕು ಅಂತಂದರೆ ನೆಕ್ಸ್ಟ್ ಪೂಜಾ ದಿನಾಂಕ ಯಾವಾಗಿದೆ ಅನ್ನೋದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾರೆ. ಇನ್ನು ಅಮ್ಮನ ನೇರವಾಗಿ ನೀವು ಭೇಟಿ ಆಗಬೇಕು ಗುರುಮಾತಾರನ್ನ ಅಂತಂದರೆ ನೀವು ಅಪಾಯಿಂಟ್ಮೆಂಟಲ್ಲಿ ಕಾಲ್ ಮಾಡ್ತಿರಲ್ಲ, ಆಗಲೇ ಡೀಟೇಲ್ಸ್ ತಗೋಬಹುದು. ತಡವಾಗ್ತಾ ಇದೆ ಅಂದ್ರೆ ಭಾನುವಾರ ಕ್ಷೇತ್ರದ ಪ್ರಾಂಗಣದಲ್ಲಿ ಗುರುಮಾತಾ ನಿಮಗೆ ಸಿಗ್ತಾರೆ.
ಕ್ಷೇತ್ರ ವಿಸಿಟ್ ಮಾಡಿ ಸಂಡೇ 11 ಗಂಟೆಯ ನಂತರದಲ್ಲಿ. ಸೊ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಪಡ್ಕೋಬಹುದಾಗಿದೆ. ಅಮ್ಮ, ಈಗ ನಾಗರ ಪಂಚಮಿ ಹತ್ತಿರದಲ್ಲಿದೆ. ನಾಗರ ಪಂಚಮಿಯ ವಿಶೇಷತೆ ಏನು? ಮುಕ್ತಿನಾಗ ಕ್ಷೇತ್ರದಲ್ಲಿ ನಾಗರ ಪಂಚಮಿ ಹಬ್ಬದ ದಿನ ಯಾವ ರೀತಿ ಪೂಜಾ ಕೈಂಕರ್ಯಗಳಿರುತ್ತೆ, ಆ ಪೂಜೆಯಲ್ಲಿ ಪಾಲ್ಗೊಳ್ಳೋದ್ರಿಂದ ಸಿಗುವಂತಹ ಫಲಗಳ ಬಗ್ಗೆ ನೀವು ಹೇಳೋದಾದ್ರೆ? ಖಂಡಿತ. ಇದು ಶ್ರಾವಣ ಮಾಸ, ಹಬ್ಬಗಳ ಮಾಸ ಪ್ರಾರಂಭ ಆದಮೇಲೆ ಪ್ರಪ್ರಥಮವಾಗಿ ಬರ್ತಕ್ಕಂಥದ್ದು ನಾಗರ ಪಂಚಮಿ ಹಬ್ಬ. ನಾಗರ ಪಂಚಮಿ ಅನ್ನುವಂಥದ್ದು ಎಲ್ಲ ಜನಾಂಗದವರು, ಎಲ್ಲ ಭಾಷೆಯವರು ಎಲ್ಲರೂ ಕೂಡ ಮಾಡ್ತಕ್ಕಂತಹ ವಿಶೇಷವಾದ ಒಂದು ಆರಾಧನೆ. ಹಾಗಾಗಿ ಕಾಮ್ಯ ದೇವತೆಯಾಗಿ ಎಲ್ಲರೂ ಕೂಡ ನಾಗನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಉಂಟು. ನೋಡಿ, ಯಾರಿಗೆ ವಿದ್ಯಾಭ್ಯಾಸ ತೊಂದರೆ ಅಂದರೂ ಕೂಡ ನಾಗನನ್ನೇ ಯಾರು ಆರಾಧನೆ ಮಾಡ್ತಾರೆ ಅವರು ವಿದ್ಯಾಭ್ಯಾಸದಲ್ಲಿ ಅತಿ ಉತ್ತಮವಾದಂತಹ ಸ್ಥಾನವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುವಂಥದ್ದು. ಅಂದರೆ ಪ್ರಥಮವಾಗಿ ಅಲ್ಲಿಂದ ಹಿಡಿದು ದೊಡ್ಡ ಮಟ್ಟದ ಪ್ರತಿನಿತ್ಯದಲ್ಲಿ ನಾವು ಪ್ರಶ್ನೆಗಳನ್ನು ಕೇಳ್ತಾನೆ ಇರ್ತೀವಿ. ಮದುವೆ ಆಗ್ತಾಯಿಲ್ಲ, ಸಂತಾನ ಆಗ್ತಾಯಿಲ್ಲ, ಇವೆಲ್ಲವೂ ಕೂಡ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತಂದರೆ ನಾಗದೇವರ ಒಂದು ಪೋರ್ಟ್ಫೋಲಿಯೋಗೇ ಬರ್ತಕ್ಕಂಥದ್ದು ಇದೆಲ್ಲವೂ ಕೂಡ. ಹಾಗಾಗಿ ಈ ನಾಗರ ಪಂಚಮಿ ಅನ್ನುವಂಥದ್ದು ಅನಾದಿ ಕಾಲದಿಂದನೂ ಕೂಡ ಆಚರಣೆಯಲ್ಲಿ ಇರ್ತಕ್ಕಂಥ ವಿಶೇಷವಾದ ಹಬ್ಬ. ಈ ನಾಗರ ಪಂಚಮಿಯ ದಿವಸ ನಾವು ಮಾಡೋದಾದರೂ ಏನು ಅಂತಂದರೆ ಕೇವಲ ನಾಗನಿಗೆ ಒಂದಿಷ್ಟು ಹಾಲನ್ನು ನಾವು ಪ್ರೋಕ್ಷಣೆಯನ್ನು ಮಾಡಿ ಅವನ ಒಂದು ಕೃಪಾ ಕಟಾಕ್ಷಕ್ಕೆ ನಾವು ಪಾತ್ರರಾಗಬೇಕು ಅನ್ನುವಂಥದ್ದು ಈ ಹಬ್ಬದ ಆಚರಣೆ. ಆದರೆ ಕೆಲವೊಮ್ಮೆ ನಮ್ಮ ಜನ ಭಕ್ತಾದಿಗಳು ಏನು ಮಾಡ್ತಾರೆ ಅಂದರೆ ಹುತ್ತಕ್ಕೆ ಹೋಗಿ ಅರ್ಧ ಲೀಟ್ರ್ ಹಾಲನ್ನು ತೊಗೊಂಡೋಗಿ ಸುರಿದು ಬಿಡ್ತಾರೆ. ದಯಮಾಡಿ ಈ ರೀತಿ ತಪ್ಪುಗಳನ್ನು ಮಾಡಬೇಡಿ. ಮಾಡೋದ್ರಿಂದ ಏನಾಗುತ್ತೆ, ಆಕಸ್ಮಿಕವಾಗಿ ಏನಾದರೂ ಒಳಗಡೆ ಒಂದು ಹಾವು ಇದ್ದದ್ದೇ ಆದರೆ ಉಸಿರು ಕಟ್ಟಿ ಸತ್ತೇ ಹೋಗುತ್ತೆ. ನೀವು ಮಾಡುವ ಪೂಜೆಯಿಂದ ಪಡ್ಕೊಳ್ಳುವಂತಹ ವರಕ್ಕಿಂತ ಶಾಪವೇ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಆಚರಣೆಯಲ್ಲಿ ಇರ್ತಕ್ಕಂಥದ್ದು ಏನು ಅಂತಂದರೆ ಕೇವಲ 3 ಉದ್ಧರಣೆ ಅಂದರೆ 3 ಚಮಚದಷ್ಟು ಹಾಲನ್ನು ಹುತ್ತದ ಮೇಲೆ ಪ್ರೋಕ್ಷಣೆಯನ್ನು ಮಾಡಬೇಕು. ನಾಗರ ಕಲ್ಲಿಗಾದರೆ 1 ಲೋಟ ಹಾಲು ನೀವು ಹಾಕಿ, ಅದು ತೊಂದರೆ ಇಲ್ಲ. ಹುತ್ತಕ್ಕೆ ಹಾಕುವಾಗ ಮಾತ್ರ ದಯಮಾಡಿ ಯಾರೂ ಕೂಡ ಲೀಟ್ರ್ಗಟ್ಟಲೆ ಹಾಲನ್ನು ಸುರಿಬೇಡಿ, ಅದು ತೊಂದರೆ ಆಗತ್ತೆ. ಎಲ್ಲಿಗೆ ಹಾಲನ್ನು ಹಾಕ್ತೀವಿ ನಾವು? ಹಾಕೋದು ಹುತ್ತಕ್ಕೆ ಹಾಕಿದಾಗ ಹಾಲು ಎಲ್ಲಿ ಹೋಗುತ್ತೆ? ನಾಗಪ್ಪನ ಬಾಯಿ ಒಳಗೆ ಖಂಡಿತ ಹೋಗಲ್ಲ, ಮಣ್ಣು ಹೀರ್ಕೊಳ್ಳುತ್ತೆ. ಮಣ್ಣು ಹೀರ್ಕೊಂಡಾಗ ಏನಾಗುತ್ತೆ, ಅಲ್ಲಿಂದ ಒಂದು ರೀತಿಯ ಪರಿಮಳ ಹೊರಕ್ಕೆ ಬರುತ್ತೆ. ಆ ಪರಿಮಳವನ್ನು ನಾವು ಆಘ್ರಾಣಿಸಿದಾಗ ಏನಾಗುತ್ತೆ, ನಮ್ಮ ಶರೀರದಲ್ಲಿರ್ತಕ್ಕಂತಹ ವ್ಯಾಧಿಗಳು ಹೋಗುತ್ತೆ, ಜೊತೆಗೆ ಚರ್ಮದ ಬಾಧೆಗಳಿದ್ದರೆ ಹೋಗುತ್ತೆ. ಹಾಗಾಗಿ ನಾಗನನ್ನು ಆರಾಧನೆ ಮಾಡೋದು ಆರೋಗ್ಯಕ್ಕಾಗಿಯೂ ಹೌದು. ಇದರೆಲ್ಲವೂ ಸೈನ್ಸ್, ಇದು ವೈಜ್ಞಾನಿಕವಾಗಿ ಕೂಡ ದೃಢಪಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈ ನಾಗರ ಪಂಚಮಿಯಲ್ಲಿ ಎಲ್ಲರೂ ಕೂಡ ನಾಗನಿಗೆ ಪೂಜೆಯನ್ನು ಮಾಡಿ ಹಾಲನ್ನು ಸಮರ್ಪಣೆ ಮಾಡಿ. ಆದರೆ ನಾನು ಹೇಳುವ ಈ ಅಂಶಗಳನ್ನು ಗಮನದಲ್ಲಿಟ್ಕೊಳ್ಳಿ. ಮುಕ್ತಿನಾಗ ಕ್ಷೇತ್ರದಲ್ಲಿ ಮೂಲ ದೇವರಿಗೆ ಬೆಳಗಿನ ಜಾವ 5 ಗಂಟೆಯಿಂದ ಹಿಡಿದು ಸಂಜೆ 4 ಗಂಟೆಯವರೆಗೆ ಸತತವಾಗಿ ಬಂದಂತಹ ಎಲ್ಲ ಭಕ್ತಾದಿಗಳ ಕೈಗೆ ನಾವೇ ಹಾಲನ್ನು ಕೊಟ್ಟು ಮೂಲ ದೇವರಿಗೆ ಗರ್ಭಗೃಹದ ಒಳಗೆ ಬಿಟ್ಟು ಅವರ ಕೈನಲ್ಲಿಯೇ ಅಭಿಷೇಕವನ್ನು ಮಾಡಿಸುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿರ್ತೀವಿ. ಭಕ್ತರಿಂದ ನೇರವಾಗಿ ಭಗವಂತನಿಗೆ ಕ್ಷೀರಾರ್ಪಣೆ ಮಾಡುವಂತಹ ಸುಯೋಗ. ಹಾಗಾಗಿ ಎಲ್ಲರೂ ಬನ್ನಿ, ಕ್ಷೀರಾಭಿಷೇಕವನ್ನು ಮಾಡಿ. ಕ್ಷೀರಾಭಿಷೇಕ ಮಾಡುವ ಕಾಲದಲ್ಲಿ ನಿಮ್ಮ ಸಮಸ್ಯೆಗಳು, ಸಂಕಲ್ಪಗಳು ಏನಿದೆಯೋ ಅದನ್ನು ನೇರವಾಗಿ ಹತ್ತಿರದಲ್ಲಿ ಸ್ವಾಮಿಯ ಹತ್ತಿರ ಹೇಳಿಕೊಳ್ಳಿ. ಹೇಳಿಕೊಂಡಾಗ ಅಸ್ತು ಅನ್ನೋದಕ್ಕೆ ಕೂಡ ಸ್ವಾಮಿ ಅಲ್ಲಿಯೇ ಇರ್ತಾರೆ. ಹಾಗಾಗಿ ಶೀಘ್ರವಾಗಿ ಪರಿಹಾರ ಆಗೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಮುಕ್ತಿನಾಗ ಕ್ಷೇತ್ರಕ್ಕೆ ಎಲ್ಲರೂ ಕೂಡ ನಾಗರ ಪಂಚಮಿ ಯಾವತ್ತು 17ನೇ ತಾರೀಕು, ಇದೇ ತಿಂಗಳ 17ನೇ ತಾರೀಕು ನಾಗರ ಪಂಚಮಿ ಇದೆ, 16ನೇ ತಾರೀಕು ನಾಗ ಚೌತಿ ಇದೆ, 18ನೇ ತಾರೀಕು ಸಿರಿಯಾಳ ಷಷ್ಠಿ, ಅದು ಕೂಡ ಸುಬ್ರಹ್ಮಣ್ಯನಿಗೆ ವಿಶೇಷವಾದ ದಿನ. ಈ 3 ದಿವಸವೂ ಕೂಡ ಕ್ಷೀರಾಭಿಷೇಕದ ವ್ಯವಸ್ಥೆ ಇರುತ್ತೆ. ಎಲ್ಲರೂ ಬಂದು ಈ ಪೂಜೆಯಲ್ಲಿ ಭಾಗವಹಿಸಿ. ಅಮ್ಮ, ಏನು ಮುಕ್ತಿನಾಗ ಕ್ಷೇತ್ರದಲ್ಲಿ ನಿತ್ಯವೂ ಪೂಜೆಗಳಾಗ್ತಾ ಇರುತ್ತೆ, ಯಜ್ಞ ಯಾಗಾದಿಗಳಾಗ್ತಾ ಇರುತ್ತೆ. ಮುಂದಿನ ದಿನಗಳಲ್ಲಿ ಇರುವಂತಹ ಪೂಜೆಗಳ ವಿವರವನ್ನು ನೀವು ನೀಡೋದಾದ್ರೆ ಅಮ್ಮ? ಖಂಡಿತ. ಈಗ ಹತ್ತಿರದಲ್ಲಿ ಇರ್ತಕ್ಕಂಥದ್ದು 9ನೇ ತಾರೀಕು, ಆಗಸ್ಟ್ 9ನೇ ತಾರೀಕು ಸರ್ಪಶಾಂತಿಯ ಕಾರ್ಯಕ್ರಮ ಇದೆ. ಇದು 5 ದಿವಸಗಳ ಕಾಲ ನಡೆಯುವಂತಹ ವಿಶೇಷ ಕಾರ್ಯಕ್ರಮ. ಯಾವುದೇ ಬಗೆಯ ಸರ್ಪದೋಷಗಳಿದ್ದರೂ ಕೂಡ ಇದರಲ್ಲಿ ಪರಿಹರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು. ಮತ್ತು ಇದೇ 10ನೇ ತಾರೀಕು ಸರ್ಪ ಸಂಸ್ಕಾರದ ಕಾರ್ಯಕ್ರಮ ಇರುತ್ತೆ. ಸರ್ಪ ಸಂಸ್ಕಾರಕ್ಕೆ ಬರ್ತಕ್ಕಂಥವ್ರು ಬೆಳಗ್ಗೆ 9 ಗಂಟೆಗೆ ನೇರವಾಗಿ ಕ್ಷೇತ್ರಕ್ಕೆ ಬರಬಹುದು. ಬರುವಾಗ ಒಂದು ಪಂಚೆ, ಒಂದು ಶಲ್ಯವನ್ನು ತರಬೇಕಾಗತ್ತೆ ಪೂಜೆಗೆ ಉಟ್ಕೊಳ್ಳೋದಕ್ಕೆ.
ಆಮೇಲೆ 12ನೇ ತಾರೀಕು ಆಶ್ಲೇಷ ನಕ್ಷತ್ರವಾಗಿರುತ್ತೆ. ಆಶ್ಲೇಷ ಬಲಿ ಕಾರ್ಯಕ್ರಮ ಇರುತ್ತೆ. ಆಶ್ಲೇಷ ಬಲಿಯೂ ಅಷ್ಟೇ, ಯಾರು ಬೇಕಾದರೂ ಮಾಡಿಸ್ಬಹುದು. ಯಾರಿಗಾದರೂ ಸಣ್ಣ ಪುಟ್ಟ ದೋಷಗಳಿದ್ದು ಮದುವೆ ಆಗ್ತಾಯಿಲ್ಲ ಅಂದಾಗ, ವಿದ್ಯಾಭ್ಯಾಸದಲ್ಲಿ ಅಡಚಣೆ ಇದ್ದಾಗ, ಉದ್ಯೋಗ ಸಿಗ್ತಾ ಇಲ್ಲ ಅನ್ನುವಂಥವ್ರು ಇವರೆಲ್ಲರೂ ಕೂಡ ಈ ಆಶ್ಲೇಷ ಬಲಿಯಲ್ಲಿ ಭಾಗವಹಿಸಬಹುದಾಗಿದೆ. ಅದು 12ನೇ ತಾರೀಕು ಆಗಸ್ಟ್ ಇದೆ. ಅದಕ್ಕೂ ಕೂಡ ಬೆಳಗ್ಗೆ 9 ಗಂಟೆಗೆ ನೇರವಾಗಿ ಕ್ಷೇತ್ರಕ್ಕೆ ಬರಬಹುದು. 13ನೇ ತಾರೀಕು ಆಗಸ್ಟ್ ಕುಜಶಾಂತಿಯೂ ಇದೆ, ಶನಿ ಶಾಂತಿ ಹೋಮನೂ ಇದೆ. ಅದರಲ್ಲಿ ಕೂಡ ಭಾಗವಹಿಸ್ತಕ್ಕಂಥವ್ರು ಬೆಳಗ್ಗೆ 9 ಗಂಟೆಗೆ ನೇರವಾಗಿ ಬನ್ನಿ. ಇದರ ಜೊತೆಗೆ 16ನೇ ತಾರೀಕು ನಾಗ ಚೌತಿ ಇದೆ. ಚೌತಿ ತನಿ ಎರೆಯತಕ್ಕಂಥವ್ರು ತುಂಬ ಜನ ಇರ್ತಾರೆ. ಹಾಗಾಗಿ ಆ ದಿವಸ ಕೂಡ ಮುಕ್ತಿನಾಗ ಕ್ಷೇತ್ರದಲ್ಲಿ ಕ್ಷೀರಾಭಿಷೇಕದ ಒಂದು ವಿಶೇಷವಾದ ಪೂಜೆಯನ್ನು ಆಯೋಜಿಸಿರ್ತೀವಿ. ಬಂದ ಭಕ್ತಾದಿಗಳು ಬಂದು ಸ್ವಾಮಿಗೆ ಅಭಿಷೇಕವನ್ನು ಮಾಡಬಹುದಾಗಿದೆ. 17ನೇ ತಾರೀಕು ನಾಗರ ಪಂಚಮಿ ಇರತಕ್ಕಂಥದ್ದು. ಬೃಹತ್ ಮುಕ್ತಿನಾಗನಿಗೆ ನವನೀತ ಅಲಂಕಾರ ಇರತಕ್ಕಂಥದ್ದು. ಬೆಣ್ಣೆಯ ಅಲಂಕಾರ ನೋಡೋದಕ್ಕೆ 2 ಕಣ್ಣು ಸಾಲದು, ಅಷ್ಟು ಬೃಹತ್ತಾಗಿರುತ್ತೆ. ಹಾಗಾಗಿ ಎಲ್ಲರೂ ಬಂದು ಈ ಒಂದು ಸ್ವಾಮಿಯ ದರ್ಶನ ಭಾಗ್ಯದಿಂದ ಬರ್ತಕ್ಕಂತಹ ಪ್ರಯೋಜನವನ್ನು ಕೂಡ ಪಡ್ಕೊಳ್ಬಹುದಾಗಿದೆ. 18ನೇ ತಾರೀಕು ಸಿರಿಯಾಳ ಷಷ್ಠಿ, ಅವತ್ತು ಕೂಡ ಮುಕ್ತಿನಾಗ ಕ್ಷೇತ್ರದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳಿರುತ್ತೆ. ಇವೆಲ್ಲವೂ ಕೂಡ ಈಗ ಹತ್ತಿರದಲ್ಲಿ ಇರತಕ್ಕಂತಹ ಪೂಜಾ ವಿವರಗಳು ಮುಕ್ತಿನಾಗ ಕ್ಷೇತ್ರದಲ್ಲಿ. ಅಮ್ಮ, ಇನ್ನು ಮನೆ ಮದ್ದಿನ ಸಮಯ, ಎಷ್ಟೋ ಜನ ಅಮ್ಮ ಈಗ ನಿಂತ್ಕೊಂಡು ಕೆಲಸ ಮಾಡ್ತಿರೋರಿಗೆ ವೆರಿಕೋಸ್ ವೇನ್ಸ್ ಹೆಚ್ಚಾಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಈ ಕೇಸಸ್ ಜಾಸ್ತಿನೇ ಕೇಳ್ತಿದ್ದೀವಿ. ಅದಕ್ಕೆ ಒಂದು ಆಪ್ಷನ್ ಅಂದರೆ ಸರ್ಜರಿ ಅಂತಲೇ ಹೇಳ್ತಾರೆ. ಸೊ ಅದನ್ನು ತಡೆಗಟ್ಟಬೇಕು, ಪ್ರಿವೆಂಟ್ ಮಾಡಬೇಕು, ಅಥವಾ ಇದ್ದಾಗ ಮ್ಯಾನೇಜ್ ಮಾಡಬೇಕು ಅಂತ ಇದ್ದರೆ ಅಮ್ಮ ಬರದೇ ಇರೋ ರೀತಿ ಏನು ಮಾಡಬೇಕು? ಮನೆ ಮದ್ದು ಏನಿದೆ ಅಮ್ಮ? ಖಂಡಿತ ಇದಕ್ಕೆ ಸರಳವಾಗಿರ್ತಕ್ಕಂತಹ ಪರಿಹಾರಗಳು ಕೂಡ ನಮ್ಮಲ್ಲಿ ಇದೆ. ನಾವು ಅದರ ಕಡೆ ಗಮನವೇ ಕೊಟ್ಟಿರೋದಿಲ್ಲ. ನಾನು ಹೇಳುವಂತಹ ಒಂದು ಪ್ರಯೋಗವನ್ನು ಇದ್ದವರಾದರೆ ಪ್ರತಿನಿತ್ಯದಲ್ಲಿ ಮಾಡಿಕೊಳ್ಳಿ. ಇಲ್ಲದೇ ಇದ್ದವರು ಬರುವಂತಹ ಸಾಧ್ಯತೆ ಇದೆ ಎಂದಾಗ, ಅಥವಾ ಸಣ್ಣ ಪ್ರಮಾಣದಲ್ಲಿ ಕಾಣ್ತಾ ಇದೆ ಎನ್ನುವಾಗಲೇ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಬರದೇ ಇರೋ ರೀತಿ ತಡೆಗಟ್ಕೊಳ್ಳೋದಕ್ಕೆ ಕೂಡ ಸಾಧ್ಯವಾಗುತ್ತೆ. ಯಾರು ಬೆಳಗ್ಗೆಯಿಂದ ಸಾಯಂಕಾಲ ತನಕ ನಿಂತೇ ಹೆಚ್ಚು ಕೆಲಸ ಮಾಡ್ತಾರೆ, ನಿಂತ್ಕೊಂಡೇ ಜಾಸ್ತಿ ಹೊತ್ತು ಗಂಟೆಗಟ್ಟಲೆ ನಿಂತಿರ್ತಾರೆ, ಅಂಥವ್ರಿಗೆ ಈ ರೀತಿ ಸಮಸ್ಯೆ ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಏನು ಮಾಡಬೇಕು? ಪಾಲಕ್ ಸೊಪ್ಪು ಎಲ್ಲರಿಗೂ ಎಲ್ಲ ಭಾಗದಲ್ಲಿಯೂ ಸಿಗ್ತಕ್ಕಂಥದ್ದು. ಒಂದು ಸ್ವಲ್ಪ ಪಾಲಕ್ ಸೊಪ್ಪನ್ನು ತೆಗೆದುಕೊಳ್ಳಿ. ಅತಿ ಮಧುರ ಅಥವಾ ಜ್ಯೇಷ್ಠ ಮಧು ಅಂತ ಸಿಕ್ಕತ್ತೆ. ಗ್ರಂಥಿಗೆ ಅಂಗಡಿಗಳಲ್ಲೂ ಸಿಕ್ಕತ್ತೆ, ಆಯುರ್ವೇದದ ಮೆಡಿಕಲ್ ಸ್ಟೋರ್ಸಲ್ಲೂ ಸಿಕ್ಕತ್ತೆ. ಪುಡಿ ಸಿಕ್ಕಿದ್ರೂ ತಂದಿಟ್ಕೊಳ್ಳಿ, ಚಕ್ಕೆ ಸಿಕ್ಕಿದ್ರೂ ತಂದಿಟ್ಕೊಳ್ಳಿ. ಈ ಬೇರುಗಳನ್ನು ತಂದಿಟ್ಕೊಂಡಿದ್ದು ಅತಿ ಮಧುರದ ಒಂದಿಷ್ಟುದ್ದ ಬೇರನ್ನು ಜಜ್ಜಿ ಹಾಕ್ಕೊಳ್ಳಿ. ಒಂದಿಷ್ಟು ಸೊಪ್ಪನ್ನು ತೊಳೆದು ಮಿಕ್ಸಿಗೆ ಹಾಕ್ಕೊಳ್ಳಿ. ಇದೆರಡನ್ನು ಕೂಡ ನುಣ್ಣಗೆ ರುಬ್ಬಿಕೊಳ್ಳಿ, ಶೋಧಿಸ್ಕೊಳ್ಳಿ. ಇದಕ್ಕೆ 1 ಚಮಚ ಅಥವಾ 2 ಚಮಚದಷ್ಟು ಜೇನು, ಶುದ್ಧ ಜೇನುತುಪ್ಪವನ್ನು ಹಾಕಿ ಮಿಶ್ರಣವನ್ನು ಮಾಡಿ ಸೇವನೆಯನ್ನು ಮಾಡಬೇಕು. ಇದನ್ನು ಕೆಲವು ದಿವಸಗಳ ಕಾಲ ಸತತವಾಗಿ ಮಾಡ್ತಾ ಬಂದರೆ ಸುಮಾರಷ್ಟು ಸಮಸ್ಯೆಗಳು, ಇದಕ್ಕೆ ಕಾರಣ ರಕ್ತ ಪರಿಚಲನೆ ಚೆನ್ನಾಗಿ ಆಗದೇ ಇರತಕ್ಕಂಥದ್ದು. ಇದನ್ನು ಸೇವನೆ ಮಾಡೋದಕ್ಕೆ ಶುರು ಮಾಡಿದ್ರೆ ರಕ್ತವು ಶುದ್ಧಿಯೂ ಆಗುತ್ತೆ, ರಕ್ತ ಪರಿಚಲನೆ ಚೆನ್ನಾಗೂ ಆಗುತ್ತೆ. ಅದರಿಂದ ವೆರಿಕೋಸ್ನಂತಹ ಸಮಸ್ಯೆ ನಿವಾರಣೆ ಆಗೋದಕ್ಕೆ ಕೂಡ ಸಾಧ್ಯವಾಗತ್ತೆ. ಪ್ರಯತ್ನ ಮಾಡಿ. ಹಾಂ, ಉತ್ತಮ ಮನೆ ಮದ್ದು ಇವತ್ತಿನ ಕಾರ್ಯಕ್ರಮದಲ್ಲಿ ಎಷ್ಟೋ ಜನಕ್ಕೆ ಇದು ಯೂಸ್ ಆಗುತ್ತೆ. ಧನ್ಯವಾದಮ್ಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಮನೆ ಮದ್ದು ತಿಳಿಸ್ಕೊಟ್ರಿ. ಹಾಗೆ ನಾಗರ ಪಂಚಮಿಯ ವಿಶೇಷತೆ ಜೊತೆಗೆ ಗೃಹ ಸೌಖ್ಯಕ್ಕೆ ಏನು ಮಾಡಬೇಕು, ಯಾಕಾಗತ್ತೆ ಅನ್ನೋದನ್ನು ತಿಳಿಸ್ಕೊಟ್ರಿ. ಮುಂದಿನ ಸಂಚಿಕೆಯಲ್ಲಿ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತಾ ಹೋಗಿ. ಧನ್ಯವಾದಮ್ಮ. ನಮಸ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಜ್ಯೋತಿರ್ಗಮಯ ಕಾರ್ಯಕ್ರಮ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.